Can I have ball, please? Thank you. ಎಲ್ಲರೂ ಕ್ಲಾಪ್ ಮಾಡಿ ಟೀಚರ್ಗಳಿಗೆ. ಒಂದು 2 ಲೈನ್ ಸಾಂಗ್ ಆಡ್ಬೋದು, ಎಲ್ಲ ಜನಪದಗಳು ಆಡ್ಬೋದು, ನಿಮ್ಮಿಷ್ಟ. ಬಂದಿರೋದು ಹಾಸ್ಯ ಕಥೆ, ಕಾಮಿಡಿ ಸ್ಟೋರಿ. ಸರ್ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ. ರಾಣಿ ಬೇಕೆ ಆಟದಲ್ಲಿ ಈಗ ಅವರು ಚಿತ್ರನ ನೋಡ್ತಾ ಇದ್ದಾರೆ. ಹಾಡು ಬಂದಿದೆ, ಚಿತ್ರದಲ್ಲಿ ನೋಡಿದ ಮೇಲೆ ಹಾಡು ಬಂದಿದೆ. ಸೊ ಮೇಡಮ್ ಒಂದು ಹಾಡನ್ನ ಹಾಡ್ತಾರೆ. ಮಹಾನಾಮ ಪರಮರಾಮನಾಮ ಪರಮಾತ್ಮ ಧ್ಯಾನ ಈ ನಾಮ. ಓ ಪರಮಾತ್ಮ ಧ್ಯಾನ ಈ ನಾಮ. ಇದೇ ಮಹಾನಾಮ ಪರಮರಾಮನಾಮ ಪರಮಾತ್ಮ ಧ್ಯಾನ ಈ ನಾಮ. ಓ ಪರಮಾತ್ಮ ಧ್ಯಾನ ಶ್ರೀರಾಮ. ಕವಿತೆ ಶಿಲ್ಪ ವನಿತೆಯ ಗೈದ ಶಿವಧನುಷ ಮೆರೆಯುವ ರಾಮ. ಶಿವಭಕ್ತ ರಾವಣನನ್ನು ಸಂಹರಿಸಿ ಮೆರೆದನು ರಾಮ. ಕವಿಯು ಶಿಲ್ಪೆ ವನಿತೆಯ ಗೈದೋ ಶಿವಧನುಷ ಮೆರೆದನು ರಾಮ. ಶಿವಭಕ್ತ ರಾವಣನನ್ನು ಸಂಹರಿಸಿ ಮೆರೆದನು ರಾಮ. ಹರಿಯು ಹರನು ಒಂದೇ ಎಂದು ಹರಿಯು ಹರನು ಒಂದೇ ಎಂದು ಸಾರಿ ಸಾರಿ ಹೇಳಿದ ನಾಮ. ಇದೇ ಮಹಾನಾಮ ಪರಮರಾಮನಾಮ ಪರಮಾತ್ಮ ಧ್ಯಾನ ಶ್ರೀರಾಮ. ಓ ಪರಮಾತ್ಮ ಧ್ಯಾನ ಶ್ರೀರಾಮ. ಥ್ಯಾಂಕ್ ರಾಜ್ಕುಮಾರ ಹಾಡು ಬಂದಿದೆ. ಓ ಅಂದ್ರೆ ಇವರು ಓಲ್ಡ್ ರಾಜ್ಕುಮಾರ್ ಸಾಂಗ್ ಹಾಡ್ತಾರೆ ಅನ್ಸುತ್ತೆ. ಎಲ್ಲರೂ ಕ್ಲಾಪ್ ಮಾಡಿ. ಓಲ್ಡ್ ರಾಜ್ಕುಮಾರ್ ಸಾಂಗ್ ಹಾಡ್ಬೇಕು ಇವರು. ಇದು Oh, thank you so much. That was a
ವೆರಿ ನೈಸ್ ಸಾಂಗ್. ಲೆಟ್ಸ್ ಮ್ಯೂಸಿಕ್ ಸ್ಟಾರ್ಟ್. ಹಲೋ ಫ್ರೆಂಡ್ಸ್, ರಮೇಶ್ ಸರ್ ಇವಾಗ ತಾನೇ ಜಾಯ್ನ್ ಆಗಿದ್ದಾರೆ ಗೇಮ್ಗೆ. ಸೊ ನಾವೇನ್ ಮಾಡೋದು, ಸರ್ಗೆ ಒಂದು ಚಾನ್ಸ್ ಕೊಟ್ಬಿಡೋಣ. ದೇಶ್ಮುಖ್ ಸರ್ಗೆ ಮೈಕಲ್ ಜಾಕ್ಸನ್ ಸಾಂಗ್ ಜೀವನದ ಕತೆ ಹೇಳ್ತಾರೆ. ಜೀವನದ ಕತೆ. ಒಂದು ಕತೆ ಜೊತೆ ಒಂದು ಡ್ಯಾನ್ಸ್. ಡ್ಯಾನ್ಸ್ ಚಾನ್ಸ್ ಕೊಡ್ರಿ ಅವ್ರಿಗೆ. ಯಾವ್ದಾಗ್ತೀಯಪ್ಪ? ಥ್ಯಾಂಕ್ ಯು. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಸರ್ ಅವರಿಗೆ ತುಂಬಾನೇ ಚೆನ್ನಾಗಿತ್ತು. ಆಡು ಅಣ್ಣ ಆಡು, ನೀ ಆಡು ಆಡು ಆಡಿ ನೋಡು. ಆಡು ಅಣ್ಣ ಆಡು, ನೀ ಆಡು ಆಡು ಆಡಿ ನೋಡು. ರಾಜ ಏ ರಾಣಿ ಇಲ್ಲ. ಮೂರನೇ ಪ್ರಮೇಯ ಅಂತಿದೆ, ಬರ್ತಾ ಇದೆ. ನೃತ್ಯ ಅಂದ್ರೆ ಡ್ಯಾನ್ಸ್ ಮಾಡ್ಬೇಕು ಸರ್. ಅದು ಬೇಡ ರೀ, ಇದು ಪುಷ್ಪ ಹಾಕ್ಬಿಡು. ಪುಷ್ಪ ಡ್ಯಾನ್ಸ್ ಎಲ್ಲ ಫೇಮಸ್ ಪ್ರಮೇಯ. ಇದು ವರ್ಲ್ಡ್ ಪ್ರಸಿದ್ಧ ಪ್ರಮೇಯ, ಪೈಥಾಗೋರಸನ ಪ್ರಮೇಯ. ಒಂದು ಲಂಬಕೋನ ತ್ರಿಭುಜದಲ್ಲಿ ಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಈ ಪ್ರಮೇಯ ಸರ್ ಅವರಿಗೆ ಎಂಟ್ರಿದಾಗೂ ಕೇಳಿದ್ರು, ದೇಶಮುಖ್ ಸರ್ ಅವರಿಗೆ KPSC ಎಂಟ್ರಿದಾಗೂ ಕೇಳಿದ್ರಂತೆ. ಅದು ಒಂದ್ಸಲ ನಾನು ಹೇಳಿದ್ರು. ಮತ್ತು ಇದು ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ದಾಗೂ ಕೇಳ್ತಾರೆ. ಭಾಳ ಇಂಪಾರ್ಟೆಂಟ್ ಪ್ರಮೇಯ. ನಮ್ಮ ದೇಶದವರೇ ಆದಂಥ ಆರ್ಯಭಟ ಅವರು ನಮ್ಮ ವಾಕ್ಯದಲ್ಲಿ ಬರೆದಿದ್ದರು ಕೂಡ ಅದನ್ನು ಪ್ರಮೇಯ ಪ್ರೂವ್ ಮಾಡಲಿಲ್ಲ ಅವರು. ಇದನ್ನು ಗ್ರೀಕ್ ದೇಶದ ಗ್ರೇಟ್ ಮ್ಯಾಥಮೆಟಿಷಿಯನ್ ಪೈಥಾಗೋರಸ್ ಅವರು ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಈಗ ಸುಮಾರು 70 ವಿಧದಲ್ಲಿ ಅದನ್ನು ಪ್ರೂವ್ ಮಾಡಿ ತೋರಿಸ್ತಾರೆ. ನನಗಂತೂ ಅದನ್ನು 5 ರೀತಿಯಲ್ಲಿ ಪ್ರಮೇಯ ಪ್ರೂವ್ ಮಾಡಲಿಕ್ಕೆ ಬರುತ್ತೆ. ಸಂಬಂಧಪಟ್ಟಿರೋದು ಏನಾದರೂ ಬರುತ್ತಲ್ಲ, ಆವಾಗ ನಾವು ಫಸ್ಟ್ ನಮಗೆ ನೆನಪಾಗೋದೇ ರಮೇಶ್ ಸರ್ ಅವರು. ರೊಕ್ಕ ಎಣಿಸ್ಬೇಡ. ಔಟ್ ಆಗಿದ್ದಾರೆ. ಸೊ ಅವರು ಚಿಟ್ಟಲ್ಲಿ ಏನ್ ಬಂದಿದೆ ಅಂತ ನೋಡ್ಕೊಂಡ್ಬಿಟ್ಟು ಅದನ್ನ ಮಾಡ್ಬೇಕಾಗಿವೆ. ನಾನು ಸಂದರ್ಭ ಸಹಿತ ವಿವರಿಸಿ. ಮೇಡಮ್ ಓದಿ ಅದ್ರಲ್ಲಿ ಚಿಟ್ಟಲ್ಲಿ ಏನಿದೆ ಅಂತ. ದುಃಖದ ಸಂದರ್ಭ, ಮರೆಯದ ದಿನ. ಹೌದು ಮೇಡಮ್, ಇದು ಜೀವನದ ಪಾಠ ಯಾವ್ದಾದ್ರು ನಮಗೆ ಹೇಳಿದೆ. ಏ ಮೈಕ್ ಕೊಡು.
ಚೀಟಿ ಆಕ್ಚುಲಿ ಮೇಡಮ್ ಇಂತ ದೊಡ್ಡವರು ಯಾರು ಇಲ್ಲ ಆಕ್ಚುಲಿ ಈ ವಿಚಾರ ಸಂಬಂಧಪಟ್ಟಂಗೆ. ಆಕ್ಚುಲಿ ಇವರು ಈ ಕರೆಕ್ಟ್ ಆಗಿ ಹೇಳ್ತಾರೆ. ನಾನೇ ಲಾಸ್ಟ್ ಬಂದೀನಿ ಇದು ಪೋಸ್ಟಿಗೆ, ಆದ್ರೂ ಫಸ್ಟ್ ನಾನೇ ರಿಟೈರ್ಮೆಂಟ್ ಆಗಿ. ಯಾಕಂದ್ರೆ ಅವಾಗ ನಮ್ದು ಎಲ್ಲ ಉಲ್ಟಾ ಪುಲ್ಟಾ ಆಗ್ಯದ. ನೀವೆಲ್ಲ ಸಾಲಿ ಕಲ್ತು ನೌಕರಿ ಮಾಡಿ ಲಗ್ನ ಮಾಡ್ಕೊಂಡಿರಿ, ನಾವು ಮೊದಲೇ ಲಗ್ನ ಮಾಡ್ಕೊಂಡು ಸಾಲಿ ಲಗ್ನ ಮಾಡ್ಕೊಂಡು ಮಕ್ಕಳು ಇದು ಮಾಡಿ ಅವ್ರಿಗೆ ಸಾಲಿ ಸೇರಿಸಿ ಅವ್ರ ಸರಿ ಟೀಚರ್ಸ್ ಮಾಡ್ಕೊಂಡು ಅವಾಗ ನೌಕರಿ ಬಂದ್ವಿ ನಾವು. ಅದ್ರ ಸಲುವಾಗಿ ನನಗೇನು ದುಃಖ ಆಗ್ತಿತ್ತು, ಹೋಗೋತ್ತಿಗೆ ಇದೇನಪ್ಪ ನಾನು ಎಷ್ಟು ಎಲ್ಲರಿಗೆ ನಗಸ್ಕೋತ್ ಮಾಡ್ಕೊತಿರ್ತಿದ್ದ, ನನಗ್ಯಾಕಿಂತ ದಿನ ಬಂತು ಅಂತ. ಇವ್ರಿಗೆಲ್ಲ ಬಿಟ್ಟು ಹೋಗ್ಬೇಕಾದ್ರೆ ಹೆಂಗ ಆಗ್ತದ ಅಂತ ಅನ್ನೋದು ನನಗೆ ಅವತ್ತಿನ ದಿನ ಗೊತ್ತಾಯ್ತು. ಆದ್ರೂ ಅವತ್ತು ಈಗ ರಿಟೈರ್ಮೆಂಟ್ ಆಗಿ 8-9 ವರ್ಷ ಆಯ್ತು, ಆದ್ರೂ ಇಲ್ಲಿ ಯಾವಾಗ ಫಂಕ್ಷನ್ ಅಂದ್ರೆ ಚಪ್ಪಲಿಗೆ ಎಣ್ಣೆ ಹಾಕೊಂಡು ಇಟ್ಟಿರ್ತೀನಿ. ಯಾವಾಗ ಕರೀತಾರ ನಾವು ಯಾವಾಗ ಹೋಗ್ಬೇಕು. ಆದ್ರೆ ನಮ್ಮಲ್ಲಿ ಇನ್ನಾದ್ರೂ ನಾವು ಹುಮ್ಮಸ್ಸು ತಪ್ಪಿಲ್ಲ, ಉಡ ತೊಡೋದು ಕಮ್ಮಿಲ್ಲ, ನಮ್ಗೆಲ್ಲ ಹೆಲ್ತ್ ಆರೋಗ್ಯ ಭಾಗ್ಯ ಅದ. ಇಲ್ಲಿ ಒಕ್ಕಳಿಸೋದು ಅನ್ನ ಉಂಡಿವಿ ಅಂದ್ರೆ ನಾವು ಇನ್ನೊಂದು ಎನರ್ಜಿದಾಗೆ ಇಟ್ಟಿದ್ದೇವೆ. ಆದ್ರೆ ಈಗ ನನಗೆ ಇಬ್ಬರು ಮೊಮ್ಮಕ್ಕಳಾರ, ಮೊಮ್ಮಕ್ಕಳು ಇಂಜಿನಿಯರ್ ಮುಗಿಸ್ಗಳು, ಮೊಮ್ಮಗ ಸೆಕೆಂಡ್ ಇಯರ್ ಅದ. ಆದ್ರೂ ನನಗೆ ನಾನು ಮ್ಯಾಚಿಂಗ್ ಟೀಚರ್ ಅಂತ ಹೆಸರಿಟ್ಟ ನನಗೆ. ಅದಕ್ಕೆ ಅದು ರಿಟೈರ್ಮೆಂಟಿಗೆ ಯಾರ್ದಾದ್ರೂ 8-9 ಮಂದಿ 10 ಮಂದಿ ಮೇಲೆ ಆದ್ರೂ ಖರೆ ಪ್ರತಿಯೊಂದು ರಿಟೈರ್ಮೆಂಟಿಗೆ ನಾ ಹಾಜರಿರ್ತೀನಿ. ಅದಕ್ಕೆ ಇಂಥ ಆರೋಗ್ಯ ಭಾಗ್ಯನ ನಮ್ಗೆ ಇಂಥದ್ದು ಕೂಡ್ಲಿ ಆಯ್ತು. ನಮ್ಮ ಸ್ಟೂಡೆಂಟ್ ಇಷ್ಟೆಲ್ಲ ನಮಗೆ ಇಂಥ ಹಬ್ಬ ಸ್ವತಃ ನಮ್ಮ ಮಕ್ಕಳೇ ಮಾಡಿದ ಇಂಥ ಹಬ್ಬ. ಆದರೆ ಈ ನಮ್ಮ ಮಕ್ಕಳಿಂದ ನಾವು ಭಾಳ ಒಳ್ಳೆ ದಿನ ತಪ್ಪಿಸ್ಕೊಂಡ್ರೆ ನನಗೆ ಭಾಳ ಒಳ್ಳೆ ಆಗ್ತಿತ್ತು. ಅದು ಇವತ್ತು ನಾನು ನೋಡೀನಿ, ಕಣ್ಣಾರ ನೀವು ಮಾಡೋದು ನೋಡಿ, ಓಡಾಡೋದು ನೋಡಿ, ಇದನ್ನೂ ಒಂದು ನಮಗೆ ಭಾಗ್ಯ ಅದಪ್ಪ. ಈಗ ನಾವು ನೌಕರಿ ಮಾಡೀನಿ, ಇಂಥ ಸ್ಟೂಡೆಂಟ್ಸ್ ಇರ್ತಾರೆ ಅಂತ ನಮ್ಗೆ ನೋಡೋ ಚಾನ್ಸ್ ಸಿಕ್ತು ಅಂತ ಹೇಳೋದು. ಮೇಡಮ್ ಅವ್ರಿಗೆ ಕರೆಕ್ಟ್ ಸಿಕ್ಕಿಲ್ಲ, ನಂಗೆ ಏನು ಬರಲ್ಲ ಗೊತ್ತಿರೋದು. ಇದೆಲ್ಲ ಕಾರಣೀಭೂತ ನಮ್ಮ ದೇಶಮುಖ ಸರ್. ಅವಾಗ ನಮ್ಮ ಶುರು ಅಪ್ರೂವಲ್ ಆದಾಗ ಹೋಗಿ ಅವ್ರ ಮನೆಗೆ ಹೋಗಿ ಕೂತು ಹತ್ತು ಬರ್ತಿದ್ ನಾ ಏನೋ ನಾನು ನೌಕರಿ ಮಾಡ್ತೀನೇ ಮಾಡಲ್ಲ. ಅದಕ್ಕೆ ಅವ್ರು ಎದುರೇ ನೌಕರಿ ಮಾಡಿದ, ಅವ್ರು ಎದುರೇ ರಿಟೈರ್ಮೆಂಟ್ ಆದ, ಅವ್ರ ಕಣ್ಣೆದ್ರೆ ಎಲ್ಲ ನನಗೆ ಒಳ್ಳೇದಾಯ್ತು. ಆಡು ಅಣ್ಣ ಆಡು, ನೀ ಆಡು ಆಡು ಆಡಿ ನೋಡು. ಆಡು ಅಣ್ಣ ಆಡು, ನೀ ಆಡು ಆಡು ಆಡಿ ನೋಡು. ಮುಳುಕರ ಅಭಿನಯ ಸಾರಾಯಿ ಸಿಸಿಯಲ್ಲಿ ಬರ್ಬೇಕಂದ್ರೆ ವಿನಂತಿ. ಮೈಕ್ ಕೊಡು, ಮೈಕ್ ಟೀಚರ್ ಸ್ವಲ್ಪ ಹಿಂದಕ್ಕೆ ಬರ್ರಿ. Can we have one bottle, please? ಶ್ರೀದೇವಿ ಟೀಚರ್ಗೋಸ್ಕರ ಚಪ್ಪಾಳೆಯನ್ನು ತಟ್ಟಿ ನಾನ್ ಸ್ಟಾಪ್ ಆಗಿ. ಶ್ರೀದೇವಿ ಟೀಚರ್ ಮಾಡಿದ್ದು ತುಂಬಾ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಟೀಚರ್.
ಅಲ್ಲೊಂದು ತೋರಿ ಸರ್ ಲುಂಗಿ ಡ್ಯಾನ್ಸ್ ಲುಂಗಿ ಡ್ಯಾನ್ಸ್ ಲುಂಗಿ ಡ್ಯಾನ್ಸ್ ಅಂತ ಬರ್ತಾ ಇದೆ. ಈ ಲುಂಗಿಲಿಂದ ತರೋದು ದೇವರ ಹಾಡು. ಶಾಲ್ ತರ್ತೀನಿ ಶಾಲ್ ಹುಡುಗ ಬಸ್ 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 ಬಸ್. ಇದ್ದಾರೆ. ಸೊ ಅವರು ತಮ್ಮ ಚಿಕನ್ ಓಪನ್ ಮಾಡಿ ನೋಡ್ತಾ ಇದ್ದಾರೆ. ಒಂದ್ ನಿಮಿಷ. ಶಾರುಖ್ ಖಾನ್ ಹಾಡು ಯಾರಿಗೂ ಬರಲ್ಲ. ಶಾರುಖ್ ಖಾನ್ ಅವರು ಬಾಲಿವುಡ್ ಕಿಂಗ್ ಖಾನ್ ಅವರು. ಹೊಡೆದವರೆಲ್ಲ ಹೊರೆವರೆಂಬೆ ಹೊಡೆದವರೆಲ್ಲ ಹೊರೆವರೆಂಬೆ ಬೈದವರೆಲ್ಲ ಬಂಧುಗಳೆಂಬೆ ಬೈದವರೆಲ್ಲ ತಂದೆ ತಾಯಿಗಳೆಂಬೆ ನಿಂದಿಸಿದವರೆಲ್ಲ ತಂದೆ ತಾಯಿಗಳೆಂಬೆ ನಿಂದಿಸಿದವರೆಲ್ಲ ತಂದೆ ತಾಯಿಗಳೆಂಬೆ ಆಳಿಕೊಂಡವರೆಲ್ಲ ಆಳುವವರೆಂಬೆ ಆಳಿಕೊಂಡವರೆಲ್ಲ ಆಳುವವರೆಂಬೆ ಜರಿದವರೆಲ್ಲ ಜನ್ಮ ಬಂಧುಗಳೆಂಬೆ ಜರಿದವರೆಲ್ಲ ಜನ್ಮ ಬಂಧುಗಳೆಂಬೆ ಹೊಗಳಿದವರೆಲ್ಲ ಹೊನ್ನ ಶೂಲಕ್ಕಿಕ್ಕಿದರೆಂಬೆ ಹೊಗಳಿದವರೆಲ್ಲ ಹೊನ್ನ ಶೂಲಕ್ಕಿಕ್ಕಿದರೆಂಬೆ ಕೂಡಲ ಸಂಗಮ ದೇವ ದೇವ ಕೂಡಲ ಸಂಗಮ ದೇವ ದೇವ ಹೊಡೆದವರೆಲ್ಲ ಹೊರೆವರೆಂಬೆ ಹೊಡೆದವರೆಲ್ಲ ಹೊರೆವರೆಂಬೆ. ಸೋಷಲ್ ಬಗ್ಗೆ ಹೇಳ್ಬೇಕಂತ ನೋಡ್ರಿ. ಶಿಕ್ಷಣದ ಬಗ್ಗೆ ಮಾತು. ಲೆಟ್ಸ್ ಕ್ಲಾಪ್. ಶಿಕ್ಷಣದ ಬಗ್ಗೆ ಮಾತು. ಶಿಕ್ಷಣ ಒಂದು ಜೀವನದ ಅವಿಭಾಜ್ಯ ಅಂಗವಾಗಿದೆ. ಶಿಕ್ಷಣದಿಂದಲೇ ನಾವೆಲ್ಲರೂ ಸಮಾಜದ ಏಳಿಗೆ ಆಗಬೇಕಾದರೆ ಶಿಕ್ಷಣವು ಬಹಳ ಮುಖ್ಯವಾಗಿದೆ. ಶಿಕ್ಷಣದಿಂದಲೇ ಪ್ರತಿಯೊಂದು ಪ್ರಗತಿ ಸಾಧ್ಯವಾಗುತ್ತದೆ. ದೇಶದ ಆರ್ಥಿಕ ಪ್ರಗತಿ, ವಿದ್ಯಾರ್ಥಿಗಳು ಇದು ಎಲ್ಲ ಸಾಧನೆ ಮಾಡಬೇಕಾದ್ರೆ ಶಿಕ್ಷಣವು ಬಹಳ ಮುಖ್ಯವಾಗಿದೆ ಎಂದು ಹೇಳುತ್ತೇನೆ. ಒಂದು ನಿಮಿಷ. So, good evening, my dear students of the batch 1999-2000. I am very grateful and thankful to you all for inviting us and honoring and celebrating this function in a grand manner. I think in Gulbarga no one has celebrated in this manner. Nowadays students never even try to wish us. You have given so much respect. So I am very thankful and grateful on behalf of all the staff members and management. Thank you very much.
ಕಗ್ಗವನ್ನು ಹೇಳುತ್ತೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಗಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಗಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಗಂಡ ಹೆಂಡತಿ ಹೋಟೆಲ್ ಹೋಗಿದ್ರಂತ, ಊಟ ಮಾಡಿದ್ರಂತ. ಊಟ ಮಾಡೋಣ ಪಟ್ನೆ ಪ್ಲೇಸ್ ಒಳಗೆ ಹೋಗೋಣ. ಹೋಟೆಲ್ ಅದ ಮನಿ ಅಲ್ಲ. ನೀವು ಅದೇ ಸಹಾಯ ಮಾಡಿ. ದಯಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ. ಅವ್ರು ಚಂದ ಮಾಡ್ದ, ಅವ್ರು ಚಂದ ಮಾಡಂದ್ರೆ ನೀವು ಇಷ್ಟು ಸಕ್ಸಸ್ ಇದ್ದೀರಿ. ದಯಮಾಡಿ ಹೆಣ್ಮಕ್ಳಿಗೆ ಬಹಳ ಸಹಕಾರ ಯಾವ ಮನೆಗೆ
ದಯಮಾಡಿ